ನೋಡಿ, ಸುಪ್ರೀಂ ಕೋರ್ಟಿನಿಂದ ಒಂದು ಮಹತ್ವವಾದಂತಹ ಒಂದು ಆದೇಶ. ಈ ಒಂದು ಆಸ್ತಿಯು ಆ ಒಂದು ಕುಟುಂಬದವರ ಕುಟುಂಬದವರ ಹಾಗೂ ಸದಸ್ಯರ ಒಟ್ಟಿಗೆ ಅದು ಇದ್ದುಕೊಂಡು ಹೋಗಬೇಕು. ಆ ಕುಟುಂಬದಲ್ಲಿಯೇ ಆ ಆಸ್ತಿಯು ಉಳಿಯಬೇಕು ಹಾಗೂ ಆ ಕುಟುಂಬದ ಒಂದು ಐಕ್ಯತೆ ಕಾಪಾಡಿಕೊಂಡು ಹೋಗಬೇಕು ಎಂಬುದು ಈ ಒಂದು ಕಾನೂನಿನ ಮುಖ್ಯ ಉದ್ದೇಶ ಆಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಏನಾದರೂ ಕಾನೂನಿನ ಸಮಸ್ಯೆಗಳಿದ್ದರೆ ಹಾಗೂ ವ್ಯಾಜ್ಯಗಳಿದ್ದರೆ ಕರ್ನಾಟಕದಾದ್ಯಂತ ಕೇಸುಗಳನ್ನು ನಡೆಸಿಕೊಡಲಾಗುತ್ತೆ. ಸೊ ಈ ಥರ ವಕೀಲರನ್ನು ಬೇಕಾದರೂ ನೀವು ಭೇಟಿ ಮಾಡಬಹುದು, ಅಥವಾ ನನ್ನನ್ನೇ ಭೇಟಿ ಮಾಡಬೇಕು ಹಂಗಿದ್ದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ತಾವು ಪಡೆದು ಭೇಟಿ ಮಾಡ್ಬೋದು. ಅಥವಾ ಈ ಒಂದು ವಿಡಿಯೋ ಸ್ಕ್ರೀನಿನ ಮೇಲೆ ನನ್ನ ಕಂಪನಿಗಳ ವೆಬ್ಸೈಟ್ಗೆ ಇರುತ್ತೆ, ಆ ವೆಬ್ಸೈಟಿಗೆ ಹೋಗಿ ನೀವು ಭೇಟಿ ಮಾಡಬಹುದು. ಕೇವಲ ಕಾನೂನಿನ ಸೇವೆಗಳಲ್ಲದೆ ರಿಯಲ್ ಎಸ್ಟೇಟು ಹಾಗೂ ಈವೆಂಟ್ ಮ್ಯಾನೇಜ್ಮೆಂಟಿನ ಕಂಪನಿಗಳು ಕೂಡ ಇದೆ. ಸೊ ನೀವು ನಿಮಗೆ ಅಗತ್ಯತೆ ಇರುವ ಸೇವೆಗಳನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಸುಪ್ರೀಂ ಕೋರ್ಟಿನಿಂದ ಒಂದು ಮಹತ್ವವಾದಂತಹ ಒಂದು ಆದೇಶ. ಏನಪ್ಪ ಅದು ಅಂತ ಹೇಳಿದ್ರೆ, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಸೆಕ್ಷನ್ 22ಗೆ ಸಂಬಂಧಪಟ್ಟಂತೆ, ಅಂದರೆ ಪ್ರಿಫರೆನ್ಷಿಯಲ್ ರೈಟ್ ಅಂತ ನಾವು ಕರಿತೇವೆ, ಅಂದರೆ ಆದ್ಯತೆಯ ಹಕ್ಕು. ಅಂದರೆ ಈ ಒಂದು ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಕುಟುಂಬದ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಅಂತ ನಾವೇನು ಕರಿತೇವೆ, ಈ ಒಂದು ಆಸ್ತಿಯು ಆ ಒಂದು ಕುಟುಂಬದವರ ಕುಟುಂಬದವರ ಹಾಗೂ ಸದಸ್ಯರ ಒಟ್ಟಿಗೆ ಅದು ಇದ್ದುಕೊಂಡು ಹೋಗಬೇಕು. ಆ ಕುಟುಂಬದಲ್ಲಿಯೇ ಆ ಆಸ್ತಿಯು ಉಳಿಯಬೇಕು ಹಾಗೂ ಆ ಕುಟುಂಬದ ಒಂದು ಐಕ್ಯತೆ ಕಾಪಾಡಿಕೊಂಡು ಹೋಗಬೇಕು ಎಂಬುದು ಈ ಒಂದು ಕಾನೂನಿನ ಮುಖ್ಯ ಉದ್ದೇಶ ಆಗಿದೆ. ಆದ್ದರಿಂದ ಈ ಒಂದು ಪ್ರಿಫರೆನ್ಷಿಯಲ್ ರೈಟ್ ಅಂತಂದರೆ, ಈ ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಮಾರಾಟ ಮಾಡಬೇಕಂದ್ರೆ ಆ ಕುಟುಂಬದ ಸದಸ್ಯರುಗಳ ಅನುಮತಿ ಇರಬೇಕು, ಅಥವಾ ಅವರಿಗೆ ನೀವು ತಿಳಿಸಲೇಬೇಕು ನೀವು ಮಾರಾಟ ಮಾಡುವಂತಹ ವಿಷಯವನ್ನು. ಮತ್ತು ಅವರ ಒಂದು ಅವರಿಗೆ ತಿಳಿಸಿ ಸಮ್ಮತಿಯನ್ನು ಪಡೆದು, ಸಮ್ಮತಿ ಕೊಡದೆ ಹೋದರೂ ನೀವು ಅವರಿಗೆ ಒಂದು ಮಾಹಿತಿಯನ್ನಾದರೂ ಕೊಟ್ಟು, ಅವರಿಗೆ ಆದ್ಯತೆಯನ್ನು ಕೊಟ್ಟು, ಅವರು ಖರೀದಿ ಮಾಡುವುದಿದ್ದರೆ ಅವರಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ನಂತರ ಇತರರಿಗೆ ನೀವು ಮಾರಾಟ ಮಾಡಬಹುದು. ಅವರೇನಾದರೂ ಆಸಕ್ತಿಯನ್ನು ತೋರಿಸದೇ ಇದ್ದ ಪಕ್ಷದಲ್ಲಿ ಮಾತ್ರ. ಮತ್ತು ಹಂಗಂದುಬಿಟ್ಟು ನೀವು ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಜೊತೆಯಲ್ಲಿ ಇರುವಂತಹ ಸಹೋದರಿಯರಿಗೆ ಅಥವಾ ಹಿಂದೂ ಸಕ್ಸೆಷನ್ ಆ್ಯಕ್ಟಿನ ಪ್ರಕಾರ ಕ್ಲಾಸ್ 1 ಲೀಗಲ್ ಹೇರ್ ಯಾರಿರ್ತಾರೆ ಅವರುಗಳಿಗೆ ನೀವು ತಿಳಿಸದೆ ನೀವು ಮಾರಾಟ ಮಾಡುವಂತಿಲ್ಲವಾ? ಖಂಡಿತ ಇಲ್ಲ, ನೀವು ತಿಳಿಸಬೇಕಾಗತ್ತೆ. ಮತ್ತು ನೀವು ನಷ್ಟ ಉಂಟು ಮಾಡಿಕೊಂಡು ಅವರಿಗೆ ಕೊಡಬೇಕು ಅಂತಲ್ಲ. ಮಾರ್ಕೆಟಿನ ಬೆಲೆ ಏನಿರುತ್ತೆ ಆ ಒಂದು ಬೆಲೆಗೆ ತಕ್ಕಂತಹ ಒಂದು ಬೆಲೆಯನ್ನು ಅವರು ಕಟ್ಟಿ ನಿಮಗೆ ಮಾರಾಟ ಮಾಡಿದ್ದೆ ಆದಲ್ಲಿ, ನೀವು ಮಾರಾಟ ಮಾಡುವಂತಹ ಆಸ್ತಿಯನ್ನು ಅವರು ಖರೀದಿ ಮಾಡಲು ಆಸಕ್ತಿ ತೋರಿಸಿದ್ದೇ ಆದಲ್ಲಿ ನೀವು ಅವರಿಗೆ ಕೊಡಬೇಕಾಗುತ್ತದೆ. ಸೊ ಈ ಒಂದು ಕೇಸಿನ ಒಟ್ಟು ಜೀವಾಳ ಅಥವಾ ಈ ಒಂದು ಸೆಕ್ಷನ್ನಿನ ಒಟ್ಟು ಜೀವಾಳ ಅಂಶ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಉದಾಹರಣೆ ಸಹಿತನೇ ಹೇಳೋದಾದರೆ, ಈ ಒಂದು ಒಬ್ಬರು XYZ ಅಂತ ತಂದೆ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಅವರಿಗೆ A ಮತ್ತು B ಅಂತ ಮಕ್ಕಳಿರ್ತಾರೆ. XYZ ತೀರಿ ಹೋಗ್ತಾರೆ. ನಂತರ A ಮತ್ತು B ಏನು ಮಾಡ್ತಾರೆ, ಆಸ್ತಿಯನ್ನು ಭಾಗ ಮಾಡಿಕೊಂಡು ಆ ಆಸ್ತಿಯನ್ನು ಅವರೇ ಉಳಿಸಿಕೊಂಡು ಹೋಗಬೇಕು ಎಂಬುವಂತಹ ನಿಟ್ಟಿನಲ್ಲಿ ಇರ್ತಾರೆ. ಸೊ ಈಗೇನಾಯಿತು, ಈ B ಎಂಬುವವರು Aಗೆ ತಿಳಿಸದೆ C ಎಂಬುವವರಿಗೆ ಮಾರಾಟ ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಆಗ A ಎಂಬುವರು ಕೇಸನ್ನು ದಾಖಲು ಮಾಡಿ ಅವರು ಈ ಒಂದು ನನಗೆ ಆದ್ಯತೆ ಮೇರೆಗೆ ನಾನೇ ತಗೊಳ್ತಾ ಇದ್ದೆ, ಬಟ್ ನನಗೆ ಅವರು ತಿಳಿಸಲಿಲ್ಲ,
ಬೇರೆಯವರಿಗೆ ಬೇಕು ಅಂತಲೇ ಮಾರಾಟ ಮಾಡಿದ್ದಾರೆ. ಈಗ ಅವರು ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ. ಇದು ಒಟ್ಟು ಕುಟುಂಬದಲ್ಲಿ ಇದ್ದಂತಹ ಆಸ್ತಿ, ಇದು ನಾವೇ ಉಳಿಸಿಕೊಂಡು ಬೆಳೆಸಿಕೊಂಡು ಈ ಒಂದು ನಮ್ಮ ಪಿತ್ರರ ನೆನಪಿನಲ್ಲಿ ಅಸ್ಮಿತೆಯನ್ನು ಕಾಪಾಡಿಕೊಂಡು ಈ ಒಂದು ಸ್ವತ್ತನ್ನು ನಾನು ಹೋಗ್ತಾ ಇದೆ. ಆದರೆ ಇದಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ನನ್ನ ಪ್ರಿಫರೆನ್ಷಿಯಲ್ ರೈಟಿಗೆ, ಆದ್ಯತೆಯ ಹಕ್ಕಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ. ಬೇಕು ಅಂತ ನನಗೆ ತೊಂದರೆ ಆಗಬೇಕು, ಕಿರಿಕಿರಿ ಆಗಬೇಕು ಅಂತಲೇ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಮೊಕದ್ದಮೆಯನ್ನು ಹೂಡಬಹುದಾಗಿದೆ. ಇದೇ ತರಹ ಹಿಮಾಚಲ ಪ್ರದೇಶದಲ್ಲಿ ಒಂದು ಕೇಸು ದಾಖಲಾಗಿ ಅಲ್ಲಿ ಸರಿಸುಮಾರು ಟ್ರಯಲ್ ಕೋರ್ಟು, ಸೆಷನ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟಿನ ತನಕನೂ ಕೂಡ ಇದು ಹೋಗಿ ಕೊನೆಗೆ ಯಾರು ಮಾರಾಟವನ್ನು ಮಾಡಿ ಮತ್ತು ಯಾರು ಖರೀದಿಯನ್ನು ಮಾಡಿರ್ತಾನೋ ಅವರ ವಿರುದ್ಧನೇ ಈ ಕೇಸು ತೀರ್ಪಾಗುತ್ತೆ. ಮತ್ತು ಆ ಒಂದು ಸಹೋದರ ಏನು ಕೇಸ್ ಫೈಲ್ ಮಾಡಿರ್ತಾನಲ್ಲ, ಪ್ರಿಫರೆನ್ಷಿಯಲ್ ರೈಟ್, ಆತನ ಪರವಾಗಿ ಇದು ಬರುತ್ತೆ. ಅಂದರೆ ಈ ಒಂದು ಆದ್ಯತೆಯ ಹಕ್ಕು, ಈ ಕುಟುಂಬದ ಐಕ್ಯತೆಯನ್ನು ಕಾಪಾಡಬೇಕು. ಈ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಸೆಕ್ಷನ್ 22ನ ವಯಲೇಷನ್ ಮಾಡುವಂತೆ ಇಲ್ಲ. ಸೊ ನೀವು ಮಾರಾಟ ಮಾಡುವಾಗ ನಿಮ್ಮ ಭಾಗಾಂಶದ ಹಕ್ಕನ್ನು ನೀವು ಇತರರಿಗೆ ತಿಳಿಸಿದಾಗ ಅವರು ಆ ಒಂದು ಮಾರ್ಕೆಟ್ ವ್ಯಾಲ್ಯೂ ಕೊಡ್ತೀನಿ ಅಂತ ಹೇಳಿದಾಗ ನೀವು ಅವರಿಗೆ ಬಿಟ್ಟುಕೊಡ್ಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಏಕಾಏಕಿ ಅವರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇತರರಿಗೆ ಮಾರುವಂತೆ ಇಲ್ಲ ಎಂಬುವಂತಹ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಾರೆ ಇದರ ಉದ್ದೇಶ ಏನು? ಪಿತ್ರಾರ್ಜಿತ ಆಸ್ತಿನ, ಒಟ್ಟು ಕುಟುಂಬದ ಆಸ್ತಿನ ನಿಮ್ಮ ಕುಟುಂಬದ ಇತರ ಸದಸ್ಯರುಗಳಿಗೆ ತಿಳಿಸದೆ ನೀವು ಆ ಒಂದು ಆಸ್ತಿಯನ್ನು, ನಿಮ್ಮ ಭಾಗಾಂಶದ ಹಕ್ಕನ್ನು ಮಾರಾಟ ಮಾಡುವಂತೆಯೇ ಇಲ್ಲವಾ? ಇದಕ್ಕೆ ಉತ್ತರವನ್ನು ನಾನು ಈ ವಿಡಿಯೋದಲ್ಲಿ ನೀಡಿದ್ದೇನೆ ಅಂತ ಹೇಳಿ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.